ಚಾಮುಂಡಿಲ್ ಬಂದ ಇರಕ್ಕೆ ಇಂಜಿನಿಯರ್ನ ಕರೆಸಿ ಬಿಲ್ಡ್ ಮಾಡಿರುವ ವಿಲ್ಲಾ. ಫಸ್ಟ್ ಟೈಲ್ಸ್ ತೋರಿಸಿ. ಇದು ಟೈಲ್ಸ್ ಹಿಂಗೆ ಬಿದ್ದಿದ್ದೆ ನೀನು, ಹಿಂಗ್ ಬರ್ತಿದ್ದೆ ನಿಮ್ ಕಾಲೇಜ್ ಹತ್ರ. ಸೊ ಇದರಿಂದ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವ್ದೇ ಹಳೆ ಐಟಮ್ಸ್ ಗಳನ್ನ ನೀವು ವೇಸ್ಟ್ ಮಾಡ್ಬಾರ್ದು, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ನಮ್ಮ ಮಮ್ಮಿ ಇವತ್ತು ತೋರಿಸ್ಕೊಂಡ. ಮನೆ ನೋಡ್ಕೋತಾರ ನೀವ್ ಇಬ್ರೇನೇನಾ? ನೀಟಾಗಿ ನೋಡ್ಕೋತಾ ಇದ್ದೀರಾ? ನಾವು ನೋಡಿರ್ಲಿಲ್ಲ, ಡೆಲ್ಲಿಯಿಂದ ತರಿಸಿರೋದು. ಇದು ಒಂದು ಬಲ್ಕ್ ಆರ್ಡರ್ ತರಿಸಿರೋದ್ರಿಂದ ಚೆನ್ನಾಗಿದೆ, ಏನಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದು ಕೂಡ ಯೂಟ್ಯೂಬ್ ಚಾನಲ್. ಏನು ಇಷ್ಟೊಂದು ಡಿಸೆಂಟಾಗಿ ಸೀಟ್ ಬೆಲ್ಟ್ ಎಲ್ಲ ಹಾಕಿಲ್ಲ ಅಲ್ಲ? ಆ ಟಾಪ್ ಕಂಗೆ ಕಾಣಿಸ್ತು. ಸೊ ಇವತ್ತು ಕೈಂಡ್ ಆಫ್ ನಾನು ನಿಶಾ ಅವರು ಟ್ವಿನ್ನಿಂಗ್, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ನಮ್ಮನೆಯವ್ರು ಡಿಫ್ರೆಂಟ್ ಸ್ಕೈ ಬ್ಲೂ ಹಾಕಿದ್ದಾರೆ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ಸಿದ್ದರಾಮನ ಹುಂಡಿಗೆ. ಲಾಸ್ಟು ತುಂಬ ದಿನವೇ ಆಗಿತ್ತು ಹೋಗಿ. ಸೊ ಹಾಗಾಗಿ ಇವಾಗ ಹಂಗೆ ಸುಮ್ಮನೆ ಹೋಗಿದ್ದು ಬರೋಣ ಊರಿಗೆ ಅಂತ ಹೋಗಿ. ಯಾವುದು ಇವಾಗ ಹೊರಡಬೇಕು. ಕೆಲವ್ರ ಫ್ರೆಂಡ್ ಅವರ ವೈಫ್ ಅವ್ರದ್ದು ಸೀಮಂತ ಇದೆ, ಅಲ್ಲಿಗೆ ಅವರು ಮತ್ತೆ ಮುತ್ತಣ್ಣ ಬರ್ತಾರ. ಓಕೆ, ನಾವು ಹಂಗಿಂದ ಹಂಗೆ ಊರಿಗೆ ಹೋಗ್ತೀವಲ್ಲ, ಹಂಗಾಗಿ ಮುತ್ತಣ್ಣ ಅವ್ರು ಸಪ್ರೇಟಾಗಿ ಹೋಗ್ತಾರೆ. ಇವರು ಇವಾಗ ಹೋಗಿ ಸೀಮಂತಕ್ಕೆ ಏನೋ ಮುಖ ತೋರಿಸ್ಕೊಂಡು ಬರ್ತಾರೆ. ನಾನು ನಿಶಾ ಅವರು ಇಲ್ಲೇ ವೇಟ್ ಮಾಡ್ತಾ ಇರ್ತೀವಿ ಅಷ್ಟೇ. ನಮ್ಮನ್ನ ಕರೆದಿಲ್ಲ, ಹಂಗಾಗಿ ನಾವೇನು ಹೋಗ್ತಾ ಇಲ್ಲ ಅಷ್ಟೇ. ಇಲ್ಲಾಂದ್ರೆ ನಾವು ಹೋಗ್ತಾ ಇದ್ವಿ ಗೈಸ್, ಆದ್ರೆ ನಮ್ಮನ್ನ ಕರೆದಿಲ್ಲ, ಅದಕ್ಕೆ ನಾವು ಹೋಗ್ತಾ ಇಲ್ಲ. ಇವಾಗ ನಿಶಾ ಅವರು ಇನ್ನೂ ತಿಂಡಿ ತಿಂದಿಲ್ಲ. ಟೈಮ್ ಎಷ್ಟು ಗಂಟೆ ಗೊತ್ತಾ? 12 ಗಂಟೆ. ಇವತ್ತು ಲೇಟ್ ಮಾಡಿದ್ದಾಳೆ. 2 weeks ಇಂದ ಕರೆಕ್ಟಾಗಿ ಊಟ ಮಾಡ್ತಾ ಇದ್ದ. ಯಾಕೆ ಅಂದ್ರೆ ಅಜ್ಜಿ 7 ಗಂಟೆಲೆ ನನ್ನ ಎಬ್ಸಿ ಅವ್ರಿಗೆ ಬೇಕಾಗಿದ್ದ ಸೀರೆ ಬ್ಲೌಸ್ನೆಲ್ಲ ನೈಟೇ ಕೇಳ್ಕೊಂಡಿಲ್ಲ. ನನ್ನ ಕರೆದು ಯಾವ್ಯಾವ್ದು ಯಾವಾಗ ಉಟ್ಕೊಳ್ಳಿ ಅಂತ ಕೇಳಿ, ಓ ಡಿಸೈನರಾ ನೀವು? ಬ್ಯಾಗ್ ತುಂಬಿ ಕೊಟ್ಟಿರೋದಕ್ಕೆ ನಂಗೆ ಹೋಗಿ ಮಲ್ಕೊಂಡಲ್ಲ, ಲೇಟ್ ಆಗೈತೆ. ನಂಗೆ 8:30-9 ಗಂಟೆಗೆ ಕಾಲ್ ಬಂತು, ಊರಿಗೆ ಹೋಗಲ್ವಾ ಅಂದ್ಕೊಂಡು. ಸೊ ಇವಾಗ ಹೋಗ್ತಾ ಇದೀವಿ. 11:30 ಆಗಿದೆ. ಲೆಟ್ಸ್ ಗೋ. ಏನಪ್ಪ ಕಂದ ಅದು? ಏನಿದು ಕಂದ? ಏನದು? ಗಿಫ್ಟ್, ಶ್ರೀಮಂತ ಗಿಫ್ಟ್. ಯಾವ್ದು ತಗೊಂಡ್ರಿ? ನನ್ನ ಕೇಳ್ಬೇಕು ತಾನೆ. ಚೆನ್ನಾಗಿ ಯಾರ್ದಿರ್ಬೋದು ಹೇಳು. ಹಾಕಿರೋದು ನಿಶುಂದ? ಗ್ರೀನ್ ನಂದು ಅದೇ 2000 ಇದ್ದಿತ್ತಲ್ಲ ಅದು. ಹೊಸದೇ ಇತ್ತಲ್ಲ, ಹೊಸದೇ ಎತ್ಕೋಬೇಕಿತ್ತು. ಯಾವ್ದಣ್ಣ? ನಾನು ಸೀಮಂತಕ್ಕೆ ಹಾಕಿದ್ನಲ್ಲ, ಪೂಜನ್ ಸೀಮಂತಕ್ಕೆ. ಅದಲ್ಲಪ್ಪ, ಮದುವೆಗೆ ಗ್ರೀನು ಮತ್ತೆ ಗೋಲ್ಡ್ ಜರಿ. ನಿತಿ ಅಲ್ಲ ಕಣೆ, ನಿತಿ ಮದ್ವೆ. ಅದು ನಿತಿ ಅಲ್ಲ, ಇವ್ರದು ಅಶ್ವಥಣ್ಣನ ಮದ್ವೆ. ಅದೇ ಗ್ರೀನ್ ವಿತ್ ಗೋಲ್ಡ್. ಓಕೆ 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 ಓಕೆ. ಶ್ರೀಮಂತ ಗ್ರೀನೇ ಕೊಡ್ಬೇಕಂತ ಗೊತ್ತಲ್ಲ. ಗ್ರೀನ್ ಅಲ್ಲ ಕಣೆ, ಅದು ಮೊನ್ನೆ ಇದಕ್ಕೆ ಹೋದಾಗ ಕೇಳ್ಕೊಂಡಿರೋದು ಏನ್ ಕೊಡ್ಬೇಕು ಅಂತ ಅಣ್ಣ. ಅಲ್ಲಿ ಹುಡುಗರನ್ನ ಇವೆಲ್ಲ ಮಾಡ್ತೀರಾ ನೋಡಿ. ಒಂದ್ ದಿನಕ್ಕೆ ನನಗೇನ್ ಕೊಡ್ಬೇಕು ಅಂತಾನೆ ಗುರು ನೀನು ಸುನೀರು. ಅವಾಗ ಗೊತ್ತಿಲ್ಲ ನಿಮ್ಗೆ ಕೇಳಿದಾಗ ಗೊತ್ತಿರಲ್ಲ, ಮರ್ತೋಗಿರ್ತೀರಾ. ಏನ್ ಕೊಡ್ತಾರೆ ಅಂತ, ಯಾವ ಕಲರು, ಗ್ರೀನ್ ಕಲರು ಅವೆಲ್ಲ ಹೇಳಿದ್ರು. ಹೌದಾ? ದೇವಣ್ಣಗೂ ಇಲ್ಲ, ನಂಗೆ ಜ್ಞಾಪಕನೇ ಇಲ್ಲ. ಅವರು ಕಾರಲ್ಲೇ ಮಾಡ್ತಾ ಇದೀವಿ, ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಪ್ಲೀಸ್. ಯಾಕಂದ್ರೆ ನಾವು ಕಾರಿಂದ ಇಳಿದು ಈಚೆಗೆ ಹೋಗ್ತಾನೆ ಇಲ್ಲ. ಹಾಗಾಗಿ ಇದು ಕೇಸರಿ ಬಾತ್. ನಿಶಾ ಅವರು ತಿಂದಿಲ್ಲ ಎಂಬುವ ಕಾರಣದಿಂದ ಒಂದು ರೈಸ್ ಬಾತ್, ಒಂದು ಬಿಸಿಬೇಳೆ ಬಾತ್, ಎರಡನ್ನೂ ನಿಶಾ ಅವರೇ ಅಂತ ಹೇಳ್ಬಿಟ್ಟು ಎಲ್ಲ ನೀರ್ ಬಂತು. ಇವಾಗ ಸಂಜೆ ಆಗೈತಾ? ಇವಾಗ್ಲೂ ಮಧ್ಯಾಹ್ನ. ಏನ್ ನಿಶಾ ಅವರೇ ಇಷ್ಟು ಬೆಳ್ಳು ಕಾಣ್ತಾ ಇದ್ದೀರಾ? ಈ ಕರ್ರು ಕಾಣಿಸ್ತಾ ಇರ್ತೀನಿ. ಇಲ್ಲ, ಪ್ಲೀಸ್ ರೀಫಿಲ್. ನೋ ಥ್ಯಾಂಕ್ಸ್, ಐ ಆಮ್ ಆನ್ ಡಯಟ್. ತಿಂತಾಳೆ ಎಲ್ಲ. ಸುಮ್ಮನೆ ಮಜಾಕ್ರೆಗ. ತೆಗಿರಪ್ಪ, ಬೇಗ ಬೇಗ ತೆಗಿರಿ. ಸ್ಪೂನ್ ಒಂದೇ, ಎಲ್ಲಿ ಸ್ಪೂನು? ನಂದು ರೈಸ್ ಬಾತು. ಅಜ್ಜಿ ಇಲ್ಲದೆ ಮಲ್ಕೋ. ಅಜ್ಜಿ ಇಲ್ಲದೆ ನಿಮ್ದೇನ ಸಾಮ್ರಾಜ್ಯ ಇಲ್ಲಿ? ಹಾಂ, ಮನೆ ನೋಡ್ಕೋತಾರ ನೀವು ಇಬ್ರೇನೇನಾ? ನೀಟಾಗಿ ನೋಡ್ಕೋತಾ ಇದ್ದೀರಾ? ಇವರು ಹುಡುಗಿ, ಇವರು ಹುಡುಗ. ಎಲ್ಲಿದ್ದೀರಾ? ಕಾಣಿಸ್ತಾ ಇಲ್ವೇ? ಎಲ್ಲವಳೆ ಕಾಣಿಸ್ತಾನೆ ಇಲ್ಲ?
ಎಲ್ಲೊಳೆ ಕಾಣಿಸ್ತಾ ಇಲ್ಲ. ಏನೋ ಮಾಡ್ತಾವ್ರೆ ಕಾರಲ್ಲಿ. ಇದ್ರ ಹೆಸ್ರೇನೆ ಸ್ವಾತಿ? ಕೆಂಚಿ. ನೀನು ಕರಿಯ. ಮಲ್ಕಳಿ. ಆಂಟಿ ಏನು ಸಮಾಚಾರ? ಇವತ್ತು ಗುರುಗಳ ವರ್ಧಂತಿ ಮಾಡಿದ್ರಾ? ಆಯ್ತಾ? ನಾವೀಗ ಹೋಗಿ ಮಾಡಬೇಕು. ಸ್ವಾತಿ ನಿಮ್ದು? ಬೆಳಗ್ಗೆನೆ ಆಯ್ತಾ? ಹಾಂ, ಅಲ್ಲೇ ದೀಪ ಹಚ್ಚೋರ ಆಂಟಿ ಮನೇಲಿ 9:30ಗೆ ಹೋಗುತ್ತೆ. Sir, which palace is this? My new home, guys. ಚಿತ್ರಮಂಡಲ್ ಬಂದ ಇರಕ್ಕೆ ನಾನ್ ವೆಜ್ ಮಾಡೋದಕ್ಕೆ ಅಂತ ನಮ್ಮಮ್ಮ ಹೊಸದಾಗಿ ಇಂಜಿನಿಯರ್ನ ಕರೆಸಿ ಬಿಲ್ಡ್ ಮಾಡಿರುವ ವಿಲ್ಲಾ. ಒಳಗಡೆ ಕಿಚನ್, ರೂಮ್ಸ್, 2 bedrooms. ಟೂರ್ ಕೊಡ್ತೀರಾ ಪ್ಲೀಸ್? ಪ್ಲೀಸ್ ಟೂರ್ ಕೊಡ್ತೀರಾ? ಇದು ಯಾವ ಎಲ್ಲಿಂದ ಎಲ್ಲೆಲ್ಲಿ ಏನೇನ್ ತಗೋ ಬಂದಿದೀವಿ ಅಂತಾನು ಹೇಳ್ತೀನಿ. ದಿಸ್ ಇಸ್ ಮೈ ಹೋಲ್ಡ್ ಹೌಸ್ ಡೋರ್. ಎಷ್ಟು ಲಕ್ಷ ಮೇಡಮ್? ದಿಸ್ ಇಸ್ 5 lakhs. Oh sorry, 200. 3 lakh ಡೋರ್. ಸೊ ಈಗ ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟ್ ಟೈಲ್ಸ್ ತೋರಿಸಿ. ಇದು ಟೈಲ್ಸ್ ನಾವು ಮುಂದ್ಗಡೆ ಮನೆ ಮಾಡ್ಬೇಕಾದ್ರೆ ಮಿಕ್ಕಿದಂತ ಟೈಲ್ಸ್ ನ ಇಲ್ಲಿ ಆರ್ಗನೈಸ್ ಮಾಡಿದ್ವಿ. ಯಾಕಂದ್ರೆ ಇದು ತುಂಬಾ ಕಾಸ್ಟ್ ಅಲ್ಲ. ಇದು ಕಲರ್ ನೋಡಿ ಕಾಂಬಿನೇಷನ್. ನಾನ್ ವೆಜ್ ಇಲ್ಲಿ ಒಂದು ಸ್ಟವ್ ಬರಲಿದೆ. ಇನ್ನುವೇ ಏನು ಆರ್ಗನೈಸ್ ಮಾಡಲಿದೆ. ಇಲ್ಲಿ ಒಂದು ಸ್ಟವ್ ಬರುತ್ತೆ ಅನ್ಸುತ್ತೆ ನಮ್ಮ ಮಮ್ಮಿಯ ಐಡಿಯಾ ಪ್ರಕಾರ. ಸದ್ಯಕ್ಕೆ ಬ್ರೇಕ್ ತಗೊಂಡು ಒಂದು ಮದುವೆ ಮಾಡಕ್ಕೆ ಸೊ ಇದು ಕೂಡ ನಮ್ಮ ಹಳೆಯ ಮನೆಯ ಕಿಚನ್ ಒಂದು ಕಲ್ಲು ಅಂತಾರೆ. ಸೊ ಇದು ಸೇಮ್ ನಮ್ಮ ಮನೆಯ ಆಡ್ಕೋತೀನಿ ಆಂಟಿ. ಮತ್ತೆ ಇದು ಟ್ಯಾಲೆಂಟ್ ಎನ್ಹಾನ್ಸ್ ಮಾಡಿ ಎನ್ಕರೇಜ್ ಮಾಡ್ತಾ ಇದೀವಿ. ಖುಷಿ ಪಡ್ತಾರೆ ಅವ್ರು ನಮ್ ವ್ಲಾಗ್ ನೋಡಿ. ಸೊ ಇದು ಸಿಂಕ್, ಮುಂಚೆ ಇದ್ದಿದ್ದಂತ ಸಿಂಕ್. ಇಲ್ಲಿ ಇನ್ನು ವಾಟರ್ ಸಪ್ಲೈ ಕೊಡ್ಸಿಲ್ಲ. ಅದು ಹೊಸ ಇಂಜಿನಿಯರಿಂಗ್ ಮಾಡಿರೋದು. ಹಿಂಗ್ ಹೇಳಿದ್ರೆ ವಾಟರ್ ಬರತ್ತಾರ. ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಇದು ಏನೋ ಗ್ರಾಸರೀಸ್ ಇದು ಕೂಡ ವಾಶ್ರೂಮ್ ಕಲ್. ನಮ್ಮ ಐಡಿಯಾ ಅಂದ್ರೆ ಎಲ್ಲ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಟಿದ್ರು. ಯಾರಿಗೂ ಕೂಡ ಬಿಟ್ಟಿರ್ಲಿಲ್ಲ. ಬಟ್ ಇವಾಗ ಇದನ್ನ ಒಂದು ವಾರದಲ್ಲೇ ಬರ್ತೀನಿ ಮೇಲಕ್ ಬರ್ತೀನಿ. ಒಂದ್ ವಾರದಲ್ಲೇ ನಮಗ್ ಗೊತ್ತಿರದಿರಂಗೆ ಇದನ್ನೆಲ್ಲ ಮಾಡಿ ಪೇಂಟ್ ಕೂಡ ಅವರೇ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ. ಸೊ ಇದು ಮೇಲ್ಗಡೆ ಬಂದು ನಾವು ಹಳೆ ಹಿಂದೆಗಡೆ ಮನೆ ಇಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಶೀಟ್ ಹಾಕಿದ್ವಲ್ಲ, ಆ ಶೀಟ್ ನ ಒಂದ್ ಕಡೆ ಡಂಪ್ ಮಾಡಿ ಇಟ್ಟಿದ್ರು ಸುಮಾರು ವರ್ಷಗಳ ಕಾಲದಿಂದ. ಸೊ ಅದು ಇವಾಗ ಇಲ್ಲಿ ಬಂದಿದೆ. ಇದೆಲ್ಲ ಸೇಮ್ ನಮ್ಮ ಮನೆಯಲ್ಲಿ ಹಳೆ ಮನೆ. ಇದು ಕೂಡ ನಮ್ಮ ಕ್ರಿಸ್ತ ಶಕ 2005 ನಮ್ಮ ವಾಶ್ರೂಮ್ ಅಲ್ಲಿ ಇದ್ದಿದ್ದಂತ ಒಂದು ಇದು ತುಂಬಾ ಹಳೆಯದು. ಏನಿದು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಇದು ಡ್ರಮ್. ಇದು ಏನ್ ಗೊತ್ತಾ, ನಮ್ದು ಸ್ಕೂಲ್ ಇತ್ತು. ಇದು ಅಲ್ಲಿ ಗಿಡಗಳಿತ್ತು. ಅವಾಗ ನಮ್ಮ ಮಮ್ಮಿ ನೀರ್ ಬಿಡ್ತಾ ಇದ್ರು. ಅದ್ರದ್ದು ಇದು ಇದೆರಡು ಪೋಲ್. ಇದು ಪೋಲ್ ಕೂಡ ಸೇಮ್ ಹಳೆ ಮನೆದು. ಬೇಡ ಅಂತ ಕಿತ್ತಿಟ್ಟಿದ್ರು. ಅದ್ರ ಸಪೋರ್ಟ್ ಮುಖಾಂತರ ಈಗ ಈ ಮನೆ ಇದು ನಿಂತಿದೆ. ಇದ್ರ ಬಗ್ಗೆ ಕೇಳಿದ್ರೆ ಇದು ಯಾವ್ದು ಅಂದ್ರೆ ನಮ್ದು ವಸಂತ ನಗರ ಮನೆ ನೋಡಿದ್ರ ಫಸ್ಟ್ ನಾವ್ ಇದ್ದಿದ್ ಮನೆಯಲ್ಲಿ ವಿಡಿಯೋ ಮಾಡ್ತಿದ್ರಲ್ಲ, ಗುಂಡ ಚಂಪು ಮನೆಯಿಂದ ಈಚೆ ಹೋಗ್ಬಾರ್ದು ಅಂತ ಅವ್ರಿಬ್ರಿಗೆ ಒಂದು ಗೇಟ್ ಮಾಡ್ಸಿದ್ವಿ. ದಿಸ್ ಒನ್ ಅಂಡ್ ದಿಸ್ ಒನ್. ಅದು ಇವಾಗ ಕಿಟಕಿ ಆಗಿ ಬದಲಾವಣೆ ಆಗಿದೆ. ಅಂಡ್ ಒನ್ ಡೌಟ್ ಇದೆ ನನಗೆ. ನಾನು ಫಸ್ಟ್ ಇದು ಹೆಂಗೆ ಓಪನ್ ಮಾಡೋದ ಅಂತ ನೋಡ್ತಾ ಇದ್ದೀನಿ. ಅಲ್ಲ, ಇದು ಗುಂಡಚ್ಚು. ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವ್ದೇ ಹಳೆ ಐಟಮ್ಸ್ ಗಳನ್ನ ನೀವು ವೇಸ್ಟ್ ಮಾಡ್ಬಾರ್ದು. ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ನಮ್ಮ ಮಮ್ಮಿ ಇವತ್ತು ತೋರ್ಸ್ಕೊಳ್ತಾರೆ. ಸೊ ಈ ತರ ಆಗಿದೆ. ಅವರ ಪರಿಶ್ರಮ ತೋರಿಸ್ತಾರೆ. ಬನ್ನಿ ನೋಡಿ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಮಿನಿ ಪರ್ಸಲೆ ಈ ವಾತಾವರಣ ತೋರ್ಸು ಎಷ್ಟು ನೆರಳಾಗಿದೆ. ಸೊ ಹೀಗಾಗಿದೆ. ಇದು ನಾನ್ ವೆಜ್ ಕಿಚನ್ ಅಂತ ನಾವು ಥಿಂಕ್ ಮಾಡಿದೀವಿ. ಸ್ವಾತಿ ಅವ್ರಿಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ಚಂಪು ಗುಂಡ ಬಂದಾಗ ಉಳ್ಕೊಳ್ಳುವ ಮನೆ ಅಂತ ಹೇಳಿದ್ದಾರೆ. ಸೊ ಏನೋ ಒಂದು
ಇಲ್ಲ ಎಕ್ಸ್ಟ್ರಾ ಐಟಮ್ಸ್ಗಳನ್ನ ವೇಸ್ಟ್ ಮಾಡ್ದೆ ನೆಕ್ಸ್ಟ್ ಏನಾದ್ರು ಬಿಲ್ಡ್ ಮಾಡಕ್ಕೆ ಎಕ್ಸ್ಟ್ರಾ ಐಟಮ್ಸ್ ಮತ್ತೆ ಇಲ್ಲಿಗೆ ಬರುತ್ತಾ, ಇನ್ನೊಂದು ಮನೆ ಕಟ್ಟೋದಕ್ಕೆ ಯೂಸ್ ಆಗುತ್ತಾ ಗೊತ್ತಿಲ್ಲ. ಸೊ ಇದಾಗಿತ್ತು ನಮ್ಮ ಹೋಮ್ ಚೂರ್. ಥ್ಯಾಂಕ್ ಯು. ಇಲ್ಲೇದೆಲೆ ನೋಡಿ ಗೈಸ್, ತೆಂಗಿನ ಮರ ಹತ್ತಿಸ್ತವ್ರೆ. ಬೇವಿನ ಮರ ಇದು ನಂಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಚಿಕ್ಕ ವಯಸ್ಸಿಂದ. ಇಷ್ಟೇ ಐತೆ, ಚೂರು ಇಷ್ಟಿತ್ತು ಇಲ್ಲಿ ತನಕ, ಈಗ ಇಷ್ಟುದ್ದ ಬೆಳೆದೈತೆ. ಒಂದು ತೆಂಗಿನಕಾಯಿ ಕಾಣಿಸಿಲ್ಲ ನನ್ಗೆ, ಚಾನ್ಸೇ ಇಲ್ಲ. ನಿಂಗೇನಾರು ಕಾಣಿಸಿಲ್ಲ ಇವಾಗ? ಈಗ ಏನ್ ಮಾಡ್ತಿದ್ದೀರಾ? ಅದನ್ನ ಇವಾಗ ನಾನು ತಗೊಂಡೋಗಿ ಪಾಟ್ಗೆ ಹಾಕ್ಬೇಕು ಅದಕ್ಕೆ. ಹಾ ವೀಳ್ಯದೆಲೆ ಪಾಟ್ಗೆ ಹಾಕಕ್ಕೆ ಬಳ್ಳಿ ಇಸ್ಕೊತಾ ಇದ್ದಾರೆ. ಇಷ್ಟು ಹಂಗ್ ಸಂಕಟ ಅಂದ್ರೆ ಇವರು. ಮಾಡ್ತಾನೆ. ಹೇ ನಿಶಾ ರವೀಂದ್ರ ಅಣ್ಣ ಕಟ್ ಮಾಡ್ತಿದ್ದು. ಮಂಗ್ಲಮ್ಮ ತಗೋಬರೋ, ಈ ಮಂಗ್ಲಮ್ಮ ಕಡ್ಡಿ ಥರ ಇರುತ್ತೆ ನೋಡಿ ಅದು. ಇವಾಗ ಒಂದು ರೀಲ್ ಮಾಡ್ತಾ ಇದ್ದಾರೆ. ಈ ಜಾತ್ರೆ ಎಲ್ಲ ಯಾವಾಗ ಆರ್ಗನೈಸ್ ಮಾಡ್ತೀರಾ ನಿಶಾ ರವೀಂದ್ರ ಅವರೇ? ನಿಮ್ದಲ್ವಾ ಅದು ರೆಸ್ಪಾನ್ಸಿಬಿಲಿಟಿ? ಹೌದು. ಇಲ್ಲಿ ಹೆಂಗೆ ಮಾಡ್ಸೋಣ ಅಂದ್ಕೊಂಡಿದ್ದೀವಿ ಅಂದರೆ ಫುಲ್ ದೊಡ್ಡದು ಅಲ್ಲಿವರೆಗೂ, ಯಾಕಂದರೆ ನಮ್ಮ ಮನೇಲಿ ಎಲ್ರದ್ದು ಬೇಕಲ್ಲ, 7-8 ಜನದ್ದು. ಹಾಗಾಗಿ ಅದೇ ಮಂಗ್ಲಮ್ಮ ಬನ್ನಿ ಇಲ್ಲಿ. ನೀವು ಗಿಡಗಳಿಗೆ ಜಾಸ್ತಿ ನೀರು ಹಾಕ್ತೀರಾ. ಲಾಂಗ್ ಗಿಡಕ್ಕೆ ಬಂದಂಗೆ ಬರ್ತಾವ್ರೆ. ತಗೊಳ್ಳಿ ನಿಕ್ಕಿಲ್ಲನಿ. ಹಾಂ ಅನ್ನಿ ಮಂಗ್ಲಮ್ಮ, ಅಷ್ಟು ನೀರು ಹಾಕ್ಬಾರ್ದಂತ ಬನ್ನಿ ಇಲ್ಲಿ. ಇಲ್ಲಿ ನೋಡಿ ಗಿಡ ನೀರು ನಿಂತೈತೆ, ಅಷ್ಟು ಹಾಕ್ತಾರ ಇಲ್ಲಿ ನೋಡಿ. ಅದು ಕೊಟ್ಟೋಗ್ಬಿಟ್ಟೈತೆ, ನೀರು ಅಷ್ಟು ಹಾಕಿರೋದಕ್ಕೆ ಕೊಟ್ಟು. ಹಿಂಗೆ ಬಿದ್ದಿದ್ದೆ ನೀನು, ಹಿಂಗೆ ಬರ್ತಿದ್ದೆ ನಿಮ್ಮ ಕಾಲೇಜ್ ಹತ್ರ. ನಾನು ಅವ್ರಿಗೆ ಬಿದ್ದಿದ್ದು ಅಂತನಾ? ಅಲ್ಲ, ನನಗೆ ಆ ಗಾಡಿ ನೋಡಿದ್ರೆ ಹೊಟ್ಟೆ ಉರಿತದೆ. ಕಂಡೀಷನ್ ನಾಟ್ ಗುಡ್. ರೋಡಿಗಿಳಿ ರಾಧಿಕಾ. ಸಖತ್ ಆಕ್ಟಿಂಗ್. ಏನ್ ಆಕ್ಟಿಂಗ್ ಮಾಡಿದೆ ಅಣ್ಣ? ಈಗ ಇವಾಗ ಮಾಡ್ದಲ್ಲ, ಇದು ಟ್ಯಾಲೆಂಟ್. ಎಸ್ ಗದ್ದ ಇಲ್ಲಿ ಇದು ಹಿಂಗೆ ಇಲ್ಲಿ ಟಚ್ ಆಯ್ತಾ ನಿಂಗೆ? ಗೈಸ್, ಈ ಪ್ಯಾಂಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈ ಬಣ್ಣ ಕೈಯೆಕ್ಸಲ್ಲಿ ತೋರಿಸ್ತಾಳೆ ನಿನ್ನ. ಸಣ್ಣ ಕಾಣಿಸುತ್ತೆ ಬಿಡು, ನಾನು ನೋಡ್ತೀನಿ. ಆಯ್ತು, ಇವಾಗ ನಾವು ಬಜ್ಜಿ ಬೋಂಡ ಎಲ್ಲ ತಿಂತಿದ್ದೀವಿ. ನಾನು ಒಬ್ಳೆ ತಿಂತಲ್ಲ, ಎಲ್ಲ ತಿಂತಾರದು. ಅಲ್ಲಡಿ ನಾನು ತಿಂತ ಇಲ್ಲ. ಡಯಟ್ ಏನಾಯ್ತು ನಾಳೆಯಿಂದ ನೀನ್ ಇದೆಯಲ್ಲ ಫಂಕ್ಷನ್ ಬಿಸಿ ಬಿಸಿ ಐತೆ ನಿಶಾ. ಏನೇನ ಬೇಕು ಅವಳಿಗೆ ನೋಡಿ ಗೈಸ್? ಪಲ್ಪಿ ಆರೆಂಜ್ ಜ್ಯೂಸ್ ಬೇಕು ಒಂದು. ಜ್ಯೂಸ್ ನ ತಂದ್ಕೊಟ್ರೆ ಅವಣ್ಣ ಈಗ ಫ್ರೂಟ್ ಜ್ಯೂಸ್ ಬೇಕಂತೆ. ಕೋಕ್ ಬೇಕಂತೆ. ಇವಾಗ ಅಲ್ಲಿ ನಮ್ದು ಇಲ್ಲಿ ಸ್ಕ್ರೀನ್ ಎಲ್ಲ ಸೆಟಪ್ ಮಾಡಕ್ಕೆ ಸ್ಟ್ಯಾಂಡ್ಗಳೆಲ್ಲ ಬಂದಿದೆ. ಹಾಗೆ ಲೈಟ್ ಸ್ಟ್ಯಾಂಡ್ಸ್ಗಳು, ಕ್ಯಾಮ್ರಾ ಸ್ಟ್ಯಾಂಡ್ಸ್ಗಳು ಎಲ್ಲ ಬುಕ್ ಮಾಡಿದ್ವಿ. ಇಲ್ಲೆಲ್ಲ ಇವಾಗ ಸೆಟಪ್ ಮಾಡಕ್ಕೆ ಸ್ಕ್ರೀನ್ಸ್ ಎಲ್ಲ ಒಂದು 2-3 ಇದೆ, ಬೆಂಗಳೂರಿಂದ ತಂದಿದ್ದು. ಅದೆಲ್ಲ ಹಾಕಿ ನೋಡುವ ಅಂದ್ಬಿಟ್ಟು ಎಲ್ಲ ಫಿಟ್ ಮಾಡ್ತಾ ಇದೀವಿ. ಬರೋವೇನ ತಿನ್ನು ಫಸ್ಟ್ ಹೇಳವಾ? ಅದು ಇವಾಗ ನಮ್ಮನಿದು ವಸ್ತ್ರಾಗೆ ಕಸ್ಟಮೈಸ್ಡ್ ಪ್ಯಾಕಿಂಗ್ ಕವರ್ಸ್ ಮಾಡಿಸಿದ್ವಿ. ಸೊ ಎಲ್ಲ ಬಂದಿದೆ. ಇದರಲ್ಲಿ ಎಷ್ಟು ಒಂದು 30,000 ಪೀಸ್ ಏನೋ ಇದೆ. 35,000 ಒಂದು ಓಪನ್ ಮಾಡಿಲ್ವಾ? ಅಲ್ಲಿ ಒಳಗಡೆ ಇದೆ. ಓಕೆ, ಅದೆಲ್ಲ ಅಲ್ಲೇ ಸ್ಟೋರ್ ಮಾಡಿದ್ವಿ. ಬನ್ನಿ ತೋರಿಸ್ತೀವಿ. ಬನ್ನಿ ಗೈಸ್, ಬನ್ನಿ ತೋರಿಸ್ಲಾ ಹೇಗಿದೆ ಅಂತ ಒಂಥದ್ದು ನೋಡಿ. ಇದು ವಸ್ತ್ರ, ನಮ್ಮ ಸ್ಲೋಗನ್, ಬ್ರ್ಯಾಂಡ್ ಲವ್ಡ್ ಬೈ ಆಲ್. ಮತ್ತೆ ಇದು ಕೆಳಗಡೆ ಏನು ಹೇಳೋ ನಿಶಾ? ಮೈಸೂರು ಪ್ಯಾಲೇಸ್. ಮೈಸೂರು ಪ್ಯಾಲೇಸ್ ಹಾಕ್ಸಿದೀವಿ ನಾವು, ಮೈಸೂರವರು ಅಂತ. ಇಲ್ಲಿ ನಿಮ್ಮದು ಇದು ಏನೋ ಮ್ಯಾನಿಫೆಸ್ಟ್ ಮಾಡಿರೋ ಬಿಲ್ ಬರುತ್ತೆ. ಹಾಗೆ ಇದು ಫಾರ್ ಮೋರ್ ಕಲೆಕ್ಷನ್ ವಿಸಿಟ್ www.iduvastra.com. ಯೂಟ್ಯೂಬ್ ಸಿಂಬಲ್ ಯಾಕೆ? ಸುಮ್ಮನೆ ಹಂಗೆ, ಇಲ್ಲೊಂದು ಇನ್ಸ್ಟಾಗ್ರಾಮ್, ಇಲ್ಲೊಂದು ಯೂಟ್ಯೂಬು. ಆ್ಯಂಡ್ ಇಲ್ಲಿ ಇದು ಮಾಡಿದ್ರೆ ನಿಮಗೆ ಪ್ರಿಕಾಷನ್ಸ್ ಹಿಂಗೆ ಬಂದಿರುತ್ತೆ. Thanks for your order. Exchange can be done only if the product is damaged. Opening video is compulsory.
ಚೆನ್ನಾಗಿದೆ, ಅಂದರೆ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಇನ್ನೊಂಚೂರು ಕಲರ್ ಡಾರ್ಕ್ ಮಾಡಿದಿದ್ರೆ ಇಷ್ಟು ಟ್ರಾನ್ಸ್ಪರೆಂಟ್ ಬರ್ತಿರ್ಲಿಲ್ವೇನೋ. ನಾನು ಸ್ವಲ್ಪ ಲೈಟ್ ಪಿಂಕೇ ಬೇಕು ಅಂದ್ಬಿಟ್ಟು ಮಾಡಿಸಿದ್ವಿ. ನಾವು ನೋಡಿರ್ಲಿಲ್ಲಲ್ಲ, ಡೆಲ್ಲಿಯಿಂದ ತರಿಸಿರೋದು ಇದು. ಒಂದು ಬಲ್ಕ್ ಆರ್ಡರ್ ತರಿಸಿರೋದ್ರಿಂದ ಚೆನ್ನಾಗಿದೆ, ಏನಿಲ್ಲ. ಐ ಲೈಕ್ ದಿಸ್. ನೋಡೋಕ್ಕೆಲ್ಲ ಚೆನ್ನಾಗಿ ಬಂದಿದೆ ಆಲ್ಫಾಬೆಟ್ಸ್ ಎಲ್ಲ. ಏನಂತೀರ ನಿಶಾರವಿಂದ? ಎಸ್. ಇವಾಗ ಸಾಕಷ್ಟು ಎಲ್ಲರೂ ಕೇಳ್ತಾ ಇದ್ದೀರಾ, 1 ತಿಂಗಳು ಮೇಲಾಗೋಯ್ತು ಎಲ್ಲಿ ಏನೂ ಹಾಕೇ ಇಲ್ಲ ಅಂತ. ಮೆದು ವಸ್ತ್ರದಲ್ಲಿ ಸುಮಾರಷ್ಟು ಸ್ಟಿಚ್ಚು ಕೊಟ್ಟಿದ್ದೆ, ಬರ್ತಾ ಇದೆ ಆನ್ ದ ವೇ. ಇವತ್ತು ಕೊಡ್ತಾ ಇದ್ದಾರೆ. ಸೊ ನಾಳೆ ನಾಳಿದ್ರಲ್ಲಿ ಶೂಟ್ ಮಾಡಿ ಹಾಕ್ತೀವಿ ಗೈಸ್. ಓಕೆ ಗಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ನನ್ನ ಚಾನಲ್ ಮಧುಗೌಡ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಆ್ಯಂಡ್ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಯಾವ ಥರ ವ್ಲಾಗ್ಸ್ಗಳು ಬೇಕು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? I'll try my level best to do that. Thank you so much. Take care.